ಹೇಳ್ತಾರೆ ವಿಲ್ ಬ್ರಿಂಗ್ ಬ್ಯಾಕ್ ದ ಗ್ಲೋರಿ ಆಫ್ ದಿಸ್ ಸ್ಟೇಡಿಯಂ ವಿಲ್ ಟ್ರೈ ಟು ಬ್ರಿಂಗ್ ಬ್ಯಾಕ್ ದ ಗ್ಲೋರಿ ಆಫ್ ಕೆಜಿಎಫ್ ಆಲ್ಸೋ. ನಮ್ಮ ಕಡೆನೂ ಒಂದು ರಿಕ್ವೆಸ್ಟ್ ಇದೆ ಹೇಳಿ ಎಪಿ ಸರ್ಗೆ, ನಿಮ್ಮ ಎಷ್ಟು ಪ್ರಯತ್ನ ಮಾಡಿದ್ದೀರಾ, ಇಟ್ಸ್ ವೆರಿ ಗುಡ್ ಡಿಸಿಷನ್. ನಿಮ್ಮ ಫಂಡಿಂದ ಒಂದು ರೆಸ್ಟ್ ರೂಮ್ಗೆ ಒಂದು ಕಟ್ಟಡ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಸರ್. ನನ್ನ ಕಡೆಯಿಂದ ರೆಸ್ಟ್ ರೂಮ್ಸ್ ಮಾಡಿಸ್ತೀನಿ. ಬಟ್ ಇವಾಗ ಅರ್ಜೆಂಟ್ ಆಗಿ ನಮ್ಗೆ ಇವಾಗ ಏನ್ ಬೇಕು ಅಂದ್ರೆ 27, 28ಗೆ ಇವಾಗ ನಡಿಬೇಕಾಗಿರೋದಕ್ಕೆ ಮೊಬೈಲ್ ಕಮಿಷನರ್ಗೆ ಹೇಳಿದ್ದೀನಿ, ಮೊಬೈಲ್ ಟಾಯ್ಲೆಟ್ ಫ್ರಮ್ ಮುನ್ಸಿಪಾಲಿಟಿ ಹೇಳಿದ್ದೀನಿ, ಅದನ್ನ ಅರೇಂಜ್ ಮಾಡ್ತಾರೆ. ಡೋಂಟ್ ವರಿ, another 2 to 3 months this will be a different place. ನೀವೆಲ್ಲ ನಿಮ್ಮಂತ ಸೀನಿಯರ್ ಸಿಟಿಸನ್ಸ್ ಬಂದು ಬೆಳಿಗ್ಗೆನೋ ಸಾಯಂಕಾಲನೋ ಒಂದ್ಸತಿ ವಾಕ್ ಆದ್ರೂ ಮಾಡಿ, ವಾಕ್ ಮಾಡುವಾಗ ನಿಮಗೂ ಮಾಹಿತಿ ಇರುತ್ತೆ ಯಾರು ಏನ್ ಮಾಡ್ತಾರೆ ಏನಂದ್ರೆ. ತಪ್ಪಾದ್ರೆ ಹೇಳ್ತಾ ಇರ್ಬೇಕು BGM ಅವ್ರಿಗೆ. ಇಟ್ಸ್ ನಾಟ್ ದಟ್ ಎವ್ರಿ ಒನ್ ಕೆನಾಟ್ ಕೀಪ್ ಅನ್ ಐ ಆನ್ ಎವ್ರಿಥಿಂಗ್. ಲೈಕ್ ದ ಕಿಂಗ್ ನೀಡ್ಸ್ ಟು ಹ್ಯಾವ್ ಇಯರ್ಸ್ ಅಂಡ್ ಐಸ್ ಎವ್ರಿವೇರ್. he'll have his ears and eyes throughout the kingdom. ನಂಗೆ ನೀವು ಹೇಳ್ತಾ ಇರ್ಬೇಕು BGM ಅಲ್ಲಿ. ಪಾಪ ಅವ್ರಿಗೇನು ಗೊತ್ತಿಲ್ಲ, ಇರೋದು ಇಬ್ರು ಆಫೀಸರ್ಸ್ ಅಲ್ಲಿ, ಅವ್ರಿಗೆ ಹೇಳ್ತಾ ಹಿಂಗೆ ಆಗ್ತದೆ ಅಂದ್ರೆ ಇವನ್ ದೇ ವಿಲ್ ಟೇಕ್ ಆಕ್ಷನ್. ಅಂತ ಒಂದು ಹಿಸ್ಟಾರಿಕ್ ಇದಿದೆ. ಅದಕ್ಕಿಂತ ಜಾಸ್ತಿ ನಮಗೆ ಏನಂದ್ರೆ ಇಲ್ಲಿಂದ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ಸ್ ಸೆಲೆಕ್ಟ್ ಆಗಿ ಆಡಿದ್ದಾರೆ. ಅದು ಒಂದು ಪ್ರತಿಷ್ಠೆ ನಮ್ಮ ಕೋಲಾರ ಜಿಲ್ಲೆಗೆ ಮತ್ತೆ KGF ತಾಲೂಕ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನಾ ಗ್ರೌಂಡ್ ಅಂತ ಏನು ಬಹಳ ಫೇಮಸ್ ಆಗಿರೋ ಸ್ಟೇಡಿಯಂ KGF ಅಲ್ಲಿ ಸುಮಾರು 25-26 ವರ್ಷದಿಂದ ಏನು ಕ್ಲೋಸ್ ಆಗಿತ್ತು. BGM ಅಲ್ಲಿ ಯಾವಾಗ ಕ್ಲೋಸ್ ಆಯ್ತೋ ಆವತ್ತು ಈ ಸ್ಟೇಡಿಯಂ ಕ್ಲೋಸ್ ಆಗಿದೆ ಅಂತ ನನಗೆ ಭಾವನೆ. ಯಾಕಂದ್ರೆ ನನಗೆ ಅಷ್ಟು ಇದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ. ಸುಮಾರು 25-26 ವರ್ಷದಿಂದ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಅದನ್ನ ಯಾಕೆ ಓಪನ್ ಮಾಡಬಾರ್ದು ಅಂತ ನಾನು ಕೇಳಿದಾಗ ರೀಸನ್ ಏನು ಇರಲಿಲ್ಲ. ಅದೇ ಯಾರು ಪಬ್ಲಿಕ್ ಯಾಕೆ ಕ್ಲೋಸ್ ಆಗಿದೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಮೈನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನಾನು ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಜಾಯಿಂಟ್ ಸೆಕ್ರೆಟರಿ ಏನು ಇವಾಗ MD ಆಗಿದ್ದಾರೆ BGMLಗೆ, ಅವ್ರನ್ನ ಕೇಳಿದಾಗ ಸರ್ ಇಶ್ಯೂ ಏನೂ ಇಲ್ಲ ಸರ್, ಯಾರು ಅಪ್ರೋಚ್ ಮಾಡಿಲ್ಲ ನಮ್ಮನ್ನ ಇವತ್ತವರೆಗೂ, ಯಾವುದೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಪ್ರೋಚ್ ಮಾಡಿಲ್ಲ ಅಂದಾಗ ನಾವು ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನ ಓಪನ್ ಮಾಡ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ KGFನ ಪಬ್ಲಿಕ್ಕು, KGF ನೀವು ಪ್ರೆಸ್ಸು ಮತ್ತು ಮುಖಂಡರು ಎಲ್ಲರೂ ನಮಗೆ ಮಾಹಿತಿ ಕೊಟ್ಟರು. ಏನಂದರೆ ಭಾಳ ಹಿಸ್ಟಾರಿಕ್ ಸ್ಟೇಡಿಯಂ ಇದು, 1885 ಇದು ಸ್ಟಾರ್ಟ್ ಆಗಿರೋದು ಅಂತ ಹೇಳಿದ್ರು. ಒಂದು ಮಾಹಿತಿ ನೆನ್ನೆನೂ ಸಿಕ್ತು ನನಗೆ, ಇಲ್ಲಿ ಬ್ರಿಟಿಷರ್ಸು ರೇಸ್ ಕೋರ್ಸು ಮಾಡಿದ್ರಂತೆ, ಕುದುರೆ ರೇಸ್. ಇವಾಗೇನು ಟರ್ಫ್ ಕ್ಲಬ್ ನಮ್ಮ ಬೆಂಗಳೂರಲ್ಲಿದೆ ಅಂಥದ್ದು ಒಂದು ಇಲ್ಲಿತ್ತು. ಆಮೇಲೆ ಬ್ರಿಟಿಷರ್ಸ್ ಇಲ್ಲಿ ಪೋಲೋನು ಆಡ್ತಾ ಇದ್ದಂತೆ, ಕುದುರೆ ಮೇಲೆ ಕುತ್ಕೊಂಡು ಏನು ಅಂದರೆ ಅದನ್ನು ಆಡ್ತಾ ಇದ್ರು ಅಂತ ಮಾಹಿತಿ ಕೊಟ್ಟರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು 15-20 ದಿನ ಹಿಂದೆ ಬಂದಾಗ ಅದು ಯಾವುದು ಸ್ಟೇಡಿಯಮ್ಸ್ ಅಲ್ಲಿ ಮಕ್ಕಳು ಆಡ್ತಾ ಇದ್ರಲ್ಲ, ಬಾಂಬೆ ಹೈ ಗ್ರೌಂಡ್ಸ್, ಇದಕ್ಕೆ ಹೋದಾಗ ಸುಮಾರು ಒಂದು 200 ಜನ ಮಕ್ಕಳು, ಹೆಣ್ಣು ಮಕ್ಕಳು ಮತ್ತೆ ಗಂಡಸರು ಎಲ್ಲರೂ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ರು. ಜರ್ಸೀಸ್ ಹಾಕ್ಕೊಂಡು, ಫುಟ್ಬಾಲ್ ಸ್ಟಡ್ಸ್ ಹಾಕ್ಕೊಂಡು. ಅಂದರೆ ಅವಾಗ ಎಷ್ಟು ಪ್ಯಾಷನೇಟ್ ಫುಟ್ಬಾಲ್ ನಮ್ಮ KGF ತಾಲೂಕಲ್ಲಿ ಅಂತ ಗೊತ್ತಾಯ್ತು. ಅದ್ರ ಜೊತೆ ಏನಾಯ್ತು ಅಂದರೆ ಸುಮಾರು ಒಂದು 25 ದಿನ ಹಿಂದೆ ನಾನು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಆಗಿದ್ದೀನಿ ಪಾರ್ಲಿಮೆಂಟಲ್ಲಿ.
ಕಮಿಟೀಸಲ್ಲಿ, ಅದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀನಿ. ಆವತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಬ್ಜೆಕ್ಟ್ ಇತ್ತು. ಅಲ್ಲಿ ಮಾತಾಡ್ತಾ ಇರುವಾಗ ಅವ್ರು ಏನು ಹೇಳಿದ್ರು ಅಂದರೆ, ಅಂಡರ್ ಖೇಲೋ ಇಂಡಿಯಾ ಸ್ಕೀಮ್ ಅಂಡರ್ ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಅ ಸೆಂಟರ್ ಅಂತ ಹೇಳಿದ್ರು ನನಗೆ. ನಾನು ಹೇಳಿದೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿದೆಯಪ್ಪ, ನನಗೆ ಗೊತ್ತಿಲ್ಲದೆ ಖೇಲೋ ಇಂಡಿಯಾ ಸೆಂಟರ್ ಎಲ್ಲಿ ಮಾಡಿದ್ದೀರಾ ಅಂತ ಕೇಳಿದೆ. ಮಾಹಿತಿ ಕೊಟ್ಟರು. ಅದು ಏನು ಉಪಯೋಗ ಆಗದೆ ಇರೋ ಜಾಗದಲ್ಲಿ ಏನೋ ಮಾಡಿದ್ದಾರೆ. ಬಟ್ ಅವತ್ತೇನಂದರೆ, ಅಲ್ಲಿ ಒಂದು ಹೊಸ ಸ್ಕೀಮು ಇದೆ. ಹಳೆ ಸ್ಟೇಡಿಯಮ್ಸು ಇಲ್ಲಾಂದರೆ ಎಕ್ಸಿಸ್ಟಿಂಗ್ ಸ್ಟೇಡಿಯಮ್ಸ್ನ ರಿಪೇರ್ಸ್ ಆ್ಯಂಡ್ ರೆನೋವೇಷನ್ಸು ಮಾಡ್ಬೋದು ಅಂತ ಒಂದು ಮಾಹಿತಿ ಬಂತು. ಅವತ್ತು ನಾನು ಕೇಳಿದೆ, KGF ಅಲ್ಲಿ ಸುಮಾರು 4-5 ಸ್ಟೇಡಿಯಮ್ಸ್ ಇದೆ, ಯಾಕೆ ಇದನ್ನು ರಿಪೇರ್ಸ್ ಆ್ಯಂಡ್ ರೆನೋವೇಷನ್ ಸ್ಕೀಮಲ್ಲಿ ನೀವು ಏನು ಇಟ್ಕೊಂಡಿದ್ದೀರೋ ಯಾಕೆ KGF ಅಲ್ಲಿ ಮಾಡಬಾರ್ದು ಅಂತ ಹೇಳಿದಾಗ, ಅಷ್ಟೊತ್ತಿಗೆ ಇಲ್ಲಿ ವರ್ಕ್ ಸ್ಟಾರ್ಟ್ ಆಗಿತ್ತು. ಬೆಮೆಲ್ ಅವ್ರನ್ನ ಕೇಳಿ ನಾನು ಮಿಷನರೀಸ್ ಎಲ್ಲ ತೊಗೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೆ. ಅಷ್ಟೊತ್ತಿಗೆ ಈ ಮೀಟಿಂಗ್ ಆಗಿದ ತಕ್ಷಣ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಅವರು ನಮ್ಮ ಪ್ರದೀಪ್ ನಾಯ್ಡುನ ಕಳಿಸಿದ್ದಾರೆ. ಪ್ರದೀಪ್ ನಾಯ್ಡು ಇವರು ಇದೆಲ್ಲ ನೋಡಿದ್ದಾರೆ. ಪ್ರದೀಪ್ ನಾಯ್ಡು ಅವ್ರಿಗೆ KGFಗೆ ಭಾಳ ಹಿಂದಿನ ಸಂಬಂಧ ಇದೆ. 2022 ಅಲ್ಲಿ ಬೆಮೆಲ್ ಸ್ಟೇಡಿಯಂನ ಬಾಡಿಗೆಗೆ ತಗೊಂಡು, ನಾಟ್ ಥ್ರೂ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ನಾಟ್ ಥ್ರೂ ಖೇಲೋ ಇಂಡಿಯಾ, ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಕರೆಕ್ಟಪ್ಪ? ಅವ್ರು ಏನಕ್ಕೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂದರೆ, ಈ ಭಾಗದಿಂದ ಯುವಕರು ಹೆಂಗೆ ಸ್ಪೋರ್ಟ್ಸ್ಗೆ ಹೆಂಗೆ, ವಾಟ್ ಇಸ್ ದ ರೀಸನ್ ಫಾರ್ ದೆಮ್ ಟು ಗೆಟ್ ಸೆಲೆಕ್ಟೆಡ್ ಅಂತ ಒಂದು ಮಾಡಿದಾಗ, ಮಸಲ್ ಸ್ಟ್ರಕ್ಚರ್, ಸ್ಟೋನ್ ಸ್ಟ್ರಕ್ಚರ್, ದ ಬಾಡಿ ಸ್ಟ್ರಕ್ಚರ್, ಎವ್ರಿಥಿಂಗ್ ಈಸ್ ಗುಡ್ ಫಾರ್ ಅಥ್ಲೆಟಿಕ್ಸ್ ಆರ್ ಫುಟ್ಬಾಲ್ ಅಂತ ಅವ್ರದ್ದೊಂದು ಮಾಹಿತಿ ಬಂತು. ಸೊ ಇವೆಲ್ಲ ಒಂದು 4-5 ವರ್ಷದಿಂದ ಇವ್ರಿಗೂ KGF ಬಗ್ಗೆ ಮಾಹಿತಿ ಇರೋದಕ್ಕೆ ಇವ್ರನ್ನೇ ಕಳಿಸಿದ್ದಾರೆ ನಮಗೆ. ಸೊ ಅವರು ಇವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಖೇಲೋ ಇಂಡಿಯಾದಿಂದ ನಮ್ಮ ಜಿಮ್ಖಾನ ಗ್ರೌಂಡ್ನ ಏನು ಒಂದು ಮಲ್ಟಿಪರ್ಪಸ್ ಕ್ಲಸ್ಟರ್ ಪ್ರಪೋಸಲ್ ಅಂತ ಒಂದು ಖೇಲೋ ಇಂಡಿಯಾಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಾನು. ಮಲ್ಟಿ ಪರ್ಪಸ್ ಸ್ಪೋರ್ಟ್ಸ್ ಕ್ಲಸ್ಟರ್. ಸೊ ಫುಟ್ಬಾಲ್ ವಿಲ್ ಬಿ ದೇರ್, ಅಥ್ಲೆಟಿಕ್ಸ್ ಟ್ರ್ಯಾಕು ಮಾಡ್ತಾರೆ ಇಲ್ಲಿ, ಇನ್ಕ್ಲೂಡಿಂಗ್ ಲಾಂಗ್ ಜಂಪ್ ಆರ್ ಹೈ ಜಂಪ್, ಜಾವ್ಲಿನ್ ಥ್ರೋ ಅಲ್ಲ, ಜಾವ್ಲಿನ್ ಥ್ರೋ, ಸೊ ಶಾರ್ಟ್ ಪಟ್ ಅಂತದ್ದು. ಸೊ ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ ಕ್ಲಸ್ಟರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ನಾನು. ಆ್ಯಸ್ ಅ MP ಐ ಹ್ಯಾವ್ ಗಿವನ್ ಅ ಲೆಟರ್ ಟು ದ ED ಖೇಲೋ ಇಂಡಿಯಾ ಆರ್ಗನೈಸೇಷನ್. ಆಮೇಲೆ ಇದೆಲ್ಲ ಆಗಿದ್ದಕ್ಕೆ ನಾವು ಏನಂತ ನಾವು ಮೇನ್ ದಿಸ್ ಒನ್ ಇಸ್ KGF ಏನು ಗ್ಲೋರಿ ಇತ್ತು, ಬಂಗಾರದ ಗಣಿ ಅಂತಿತ್ತು, ಅದ್ರ ಜೊತೆ ಬಂಗಾರದ ಗಣಿ ಜೊತೆ ಸ್ಪೋರ್ಟ್ಸ್ದು ಇತ್ತು. ಇವೆಲ್ಲ ಹಿಂದೆ ಈ ನಿಟ್ಟಿನಲ್ಲಿ ಏನು ಒಂದು ಮಾಡ್ಕೊಂಡು ಹೋಗಿದ್ರು, KGF ಹೆಸರು ಮಾಡ್ಕೊಂಡಿದ್ದೆ. ಬಂಗಾರದ ಗಣಿ ತೆಗಿಯೋಕ್ಕೆ ಮತ್ತೆ ಅದು ಏನೇನೋ ನಿಮಗೂ ಪ್ರಾಬ್ಲಮ್ಸ್ ಇದೆ, ಏನೇನಂತ ನಿಮಗೂ ಗೊತ್ತಿದೆ. ಅದ್ರ ಬದಲು ಹಿಂಗೆ ನಮ್ಮ ಯುವಕರಿಗೆ ಎಲ್ಲೋ ಒಂದು ಕಡೆ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಮಾಡ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾನು ಈ ಕೆಲಸ ಬರ್ತಾ ಇದ್ದೀನಿ. ಅದ್ರ ಜೊತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಖೇಲೋ ಇಂಡಿಯಾ ಅವರು ಇಬ್ಬರು ನಮಗೆ ಒಳ್ಳೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಇಷ್ಟು ಒಂದು ಭಾಗ. ಆಮೇಲೆ ಏನು SP ಸಾಹೇಬರು ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದ್ರು, ಅದು ಡೀಟೇಲ್ಸ್ DSP ಸಾಹೇಬರು ಕೊಡ್ತಾರೆ. ನಮ್ಮ ಮೇನ್ ಆದ್ಯತೆ ಏನಂದರೆ, ಇವಾಗ ಸದ್ಯಕ್ಕೆ ಈ ಸ್ಟೇಡಿಯಂನ ಓಪನ್ ಮಾಡಿ ಯುವಕರಿಗೆ ಎಲ್ಲರಿಗೂ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ಏನು BGML ಓಪನ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರು, ಏನು 25 ವರ್ಷದಿಂದ ಆಗಿಲ್ಲ, ಅದು ಎಲ್ಲ ಸಹಕಾರದಿಂದ BGML ಅಫಿಷಿಯಲ್ಸಿಂದ ನನ್ನ ಪಾತ್ರನೂ ಏನಿದೆಯೋ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ.
ಎಷ್ಟು ನಾನು ಮಾಡಬೇಕಾಗಿದೆ ನಾನು ಮಾಡಿದ್ದೀನಿ. ಅದ್ರ ಜೊತೆ ನಿಮ್ಮ ಸಹಕಾರ, KGF ಜನತೆ ಸಹಕಾರನೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಿಲ್ ಬಿ ವೆರಿ ನೈಸ್ ಆನ್ 27th KGF ಅಲ್ಲಿ ಇರೋ ಜನತೆ ಏನು ಸ್ವಲ್ಪ ವಯಸ್ಸಾಗಿರೋರು ಇಲ್ಲಿ ಏನೇನು ಪ್ರೋಗ್ರಾಮ್ಸ್ ಆಗಿರುತ್ತೋ ಅದೆಲ್ಲ ನೋಡಿರ್ತಾರೆ. ಅದನ್ನೆಲ್ಲ ವಾಪಸ್ಸು ಕಾಣಬೇಕಂದ್ರೆ ಅವರು ಬಂದು ಈ ಪ್ರೋಗ್ರಾಮಲ್ಲಿ 27ನೇ ತಾರೀಕು ಏನು ಆ್ಯಂಟಿ ಡ್ರಗ್ ವೀಕ್ ಅಂತಿದೆ, ಅವತ್ತೇನೋ ಒಂದು ಯುವಕರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಸಂದೇಶ ಕಳಿಸ್ಬೇಕು. ಅದನ್ನ ಥ್ರೂ ಸ್ಪೋರ್ಟ್ಸ್ ಮುಖಾಂತರ ಕಳಿಸಿದ್ರೆ ಒಳ್ಳೇದು ಅಂತ ಏನೋ ಒಂದು ಮಾಹಿತಿ ಕೊಟ್ಟರು SP ಸಾಹೇಬ್ರು. ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅದರ ವಿಚಾರ ಏನು ಈ ಟೂರ್ನಮೆಂಟ್ ವಿಚಾರ DYSP ಸಾಹೇಬ್ರು ಮಾತಾಡ್ತಾರೆ. ಇನ್ನು ಖೇಲೋ ಇಂಡಿಯಾ ಪ್ರಕಾರ ಇನ್ನು ಬೇರೆ ಏನಿದೆ ಡೀಟೇಲ್ಸು ಅದು ನಮ್ಮ ಪ್ರದೀಪ್ ನಾಯ್ಡು ಅವ್ರು ಹೇಳ್ತಾರೆ. ಬಟ್ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯುವಕರು ಬರೀ KGF ತಾಲೂಕರಲ್ಲ, ಇಡೀ ಕೋಲಾರ ಜಿಲ್ಲೆಯವರು ದಯವಿಟ್ಟು ಈ ಜಾಗ ಉಪಯೋಗಿಸ್ಕೊಳ್ಳಿ. ಇವತ್ತಿಲ್ಲ ಅಂದರೆ ಇನ್ನೊಂದು 2-3 ತಿಂಗಳಲ್ಲಿ ಈ ಖೇಲೋ ಇಂಡಿಯಾ ಅವರು ಏನು ಮಲ್ಟಿ ಸ್ಪೋರ್ಟ್ಸ್ ಕ್ಲಸ್ಟರ್ ಅಂತಿದೆಯೋ ಅದಂತೂ ಗ್ಯಾರಂಟಿ ಓಪನ್ ಮಾಡಿಸಿರ್ತೀವಿ. ನಿಮ್ಮ ಸಹಕಾರ ಇರಬೇಕು, ನಿಮ್ಮ ಮಾಧ್ಯಮ ಮಿತ್ರವ್ರದ್ದು, ಪಬ್ಲಿಕ್ದು, ಎಲ್ಲರದು ಸಹಕಾರ ಇರಬೇಕು ಅಂತ ಕೇಳ್ಕೊಡ್ತೀನಿ. 2 days ಟೂರ್ನಮೆಂಟ್ ಫಿಕ್ಸ್ ಮಾಡಿರೋದು, ಇಟ್ ಇಸ್ ವೆಲ್ಕಮಬಲ್. ವೆರಿ ಗುಡ್ ಡಿಸಿಷನ್, ಬ್ರಿಂಗಿಂಗ್ ಬ್ಯಾಕ್ ದಿ ಓಲ್ಡ್ ಗ್ಲೋರಿ. ಅದು 2 days ಆದಮೇಲೆ ವೆದರ್ ದಿ ಪಬ್ಲಿಕ್ ವಿಲ್ ಬಿ, ವೆದರ್ ದಿ ಪ್ಲೇಯರ್ಸ್ ವಿಲ್ ಬಿ ಅಲೌಡ್ ಟು ಪ್ಲೇ ರೆಗ್ಯುಲರ್ಲಿ, ದೇರ್ ಇಸ್ ಎನಿ ಕಂಡೀಷನ್? ಕಂಡೀಷನ್ ಏನೂ ಇಲ್ಲ, ಬರ್ಬೋದು, ಆಡ್ಬೋದು. BGML has to take that decision. They have to speak to joint secretary and take a decision on that. General ಆಗಿ weekdays I think they will be giving them for free, but only when tournaments happen I think they have to charge something. ಯಾಕಂದ್ರೆ ಇದನ್ನ ಮೇಂಟೈನ್ ಮಾಡೋಕ್ಕೂ ಅವ್ರಿಗೂ ಇದಾಗುತ್ತೆ. ಸೊ ಅವರು ಆ ಟೂರ್ನಮೆಂಟ್ಸ್ ಆದಾಗ I think they'll be charging a minimal amount for them to ಫಾರ್ ಟೂರ್ನಮೆಂಟ್ ಸರ್. ಫಾರ್ ಎಕ್ಸಾಂಪಲ್ ನನ್ನ ವ್ಯೂ ಸಪೋಸ್ 2 days ಆಗ್ಬಿಡುತ್ತದೆ, ಒಂದು 15 days ಬಿಡ್ತೀವಿ. ಈವನ್ ಮಿಸ್ಟರ್ ಪ್ರದೀಪ್ ನಡ್ಡಿ ಆಲ್ಸೋ ವೆರಿ ವೆಲ್ ಅವೇರ್ ಅಬೌಟ್ ಇಟ್. ಮಳೆ ಬರುತ್ತದೆ, ಮತ್ತೆ ದಿ ಓಲ್ಡ್ ಕಂಡೀಷನ್ ಟೈಪ್ಗೆ ಟರ್ನ್ ಆಗಕ್ಕೆ ಚಾನ್ಸಸ್ ಇದೆ, ಪುಷರ್ಸ್ ಲೈಟ್ ಆಗಿ ಬರೋಕ್ಕೆ ಆಗುತ್ತದೆ. ರೆಗ್ಯುಲರ್ ಆಗಿ ಆಡಿದ್ರೆ, that is what I'm saying, weekdays it will be, they'll be allowed to play, but there'll be certain rules for that also. ಯಾರೋ ಬಂದು ಕ್ರಿಕೆಟ್ ಆಡ್ತೀನಿ ಅನ್ನೋದು, ಇನ್ನೊಬ್ರು ಬಂದು ವಾಲಿಬಾಲ್ ಆಡ್ತೀನಿ ಅನ್ನೋದು ಅವೆಲ್ಲ ಇಲ್ಲ. ಫುಟ್ಬಾಲ್ ಏನಿದೆಯೋ ಇದು ಒಂದು ಮಾಡಬೇಕು. ಅದ್ರ ಜೊತೆ ವಾಟ್ ಇಸ್ ದಟ್ ಸ್ಕೀಮ್ ವೇರ್ ದಟ್ ದಟ್ ಈಸ್ ಫಾರ್ ದಟ್ 6.5 lakh. ಖೇಲೋ ಇಂಡಿಯಾ ಅಕ್ರಿಡೇಟೆಡ್ ಅಕಾಡೆಮಿ ಹ್ಯಾಸ್ ಬೀನ್ ಅಲಾಟ್ ಮಾಡಕ್ಕೆ ಹೇಳಿದ್ದೀವಿ. ಅದರಲ್ಲಿ ಏನಂದರೆ 2 coaches will be there permanently. Their salary will be paid by Khelo India. That is for football. ಫುಟ್ಬಾಲ್ಗೆ 2 ಕೋಚಸ್ ಮಾಡಿ ಪ್ರತಿ ತಿಂಗಳು ಅವರು ಇಲ್ಲೇ ಇದ್ದು ಪ್ರತಿ ತಿಂಗಳು ಸಂಬಳ ಖೇಲೋ ಇಂಡಿಯಾನೇ ಕೊಡುತ್ತೆ. ದಟ್ ಅಮೌಂಟ್ ಈಸ್ ಅರೌಂಡ್ 7.5 lakhs per annum. ಸೊ ಏನು ಬಾಂಬೆ ಗ್ರೌಂಡ್ಸ್ ಅಲ್ಲಿ ಆಗ್ತಾ ಇತ್ತು ಅದನ್ನು ಬೇಕಾದ್ರೆ ಇಲ್ಲೇ ಮಾಡ್ಬೋದು. ಬಟ್ ದೇರ್ ವಿಲ್ ಬಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದಟ್ ಆಲ್ಸೋ. ಸ್ಮಾಲ್ ಕಿಡ್ಸ್ ಕೆನಾಟ್ ಬಿ ಅಲೌಡ್. ಅದು ಏನೋ ಖೇಲೋ ಇಂಡಿಯಾ ಅವ್ರು ಏನು ರೂಲ್ಸ್ ಮಾಡಿರ್ತಾರೋ, ಮೇ ಬಿ above the age of 9 or 10 or whatever it is, that rules he will be giving you the details regarding ಇಲ್ಲ ಎವ್ರಿಥಿಂಗ್ ವಿಲ್ ಬಿ ಓನ್ಡ್ ಬೈ BGML ಪ್ರಾಪರ್ಟಿನೇ. ಈ ಫೆಸಿಲಿಟೀಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಅವರು ಇಲ್ಲಿ ಮಾಡ್ತಾರೆ. ಸೊ ಇದನ್ನ ಏನು ಮಾಡ್ತಾರೆ ಅಂದರೆ 365 daysಗೂ ಅವ್ರಿಗೆ ಕೊಡಲ್ಲ. ಖೇಲೋ ಇಂಡಿಯಾ ಪ್ರೋಗ್ರಾಮ್ ಯಾವಾಗ ನಡೆಯುತ್ತೋ ಅವಾಗೆಲ್ಲ ಅವ್ರದ್ದಿರ್ತಾರೆ. ಬಟ್ ಖೇಲೋ ಇಂಡಿಯಾ ಅಕ್ರಿಡೇಟೆಡ್ ಅಕಾಡೆಮಿ ಅಂತ ಏನಾಗುತ್ತೋ ಅದು ಸಾಯಂಕಾಲ ಹೊತ್ತು ಮಾತ್ರ ಇರುತ್ತೆ, ಪೂರ್ತಿ ದಿನ ಇರಲ್ಲ. ದಿನ ಅಟ್ಲೀಸ್ಟ್ ಒಂದು 2 hours ಆಡಕ್ಕೆ ಅವಕಾಶ ಇರುತ್ತೆ. If this academy is opened, then it will be every day. It will be this one. When it is expected to open? ಯಾವಾಗ ಆಗುತ್ತಪ್ಪ? As earliest. ನಾವು probably by end of this June or the end of first week of July or middle of July. As earliest. As earlier means earlier. ನಾವು ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಮಾಡಿಸ್ತೀವಿ ಬಿಡಿ. ಅಲ್ಲ ನಾನು ಮಾಡಿಸ್ತೀನಿ ಬಿಡಿ. ನಾನು ಆಲ್ರೆಡಿ EDL
ಮಾಡಿದ್ದು ರೆಗ್ಯುಲರ್ ಆಗಿ ಆಡಿದ್ರೆ ಮಾತ್ರ ಅದು ಅನುಕೂಲ. ಒಂದ್ ನಿಮಿಷ ಆಲ್ರೆಡಿ ಇಡಿ ಕೊಟ್ಟಿದ್ದೀನಿ ಲೆಟರ್. ಸೊ ಒನ್ಸ್ ದಟ್ ಈಸ್ ಡನ್, ಐ ಥಿಂಕ್ ಇಟ್ ಇಸ್ ಹ್ಯಾಪನ್ಡ್ ಅರೌಂಡ್ 15-20 days ಬ್ಯಾಕ್. ಸೊ ಒನ್ಸ್ ದಟ್ ಈಸ್ ಡನ್, ಐ ಥಿಂಕ್ ಇವತ್ತು ಆ್ಯಕ್ಚುಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು, ಬಟ್ ಇದು ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇವತ್ತು ಪ್ರೆಸ್ ಮೀಟ್ ಮಾಡಲಿಲ್ಲ ಅಂದರೆ ಜನಕ್ಕೆ ಗೊತ್ತಾಗಲ್ಲ. 27-28 ಓಪನ್ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ಅ ಬಿಗ್ ಸಕ್ಸಸ್ ಆದ್ರೇನೆ ಇಲ್ಲಿ ಜನಕ್ಕೆ ಗೊತ್ತಾಗೋದು. ಅದಿಲ್ಲ ಅಂದರೆ ಸುಮ್ಮನೆ ನಾವು ಓಪನ್ ಮಾಡಿದ್ದೀವಿ ಅಂತ ಯಾರಿಗೋ ಒಂದು ಹೇಳಿದ್ರೆ ಆಗಲ್ಲ. ಸರ್ MP ಸರ್, ಇಲ್ಲಿ ಪ್ರೈವೇಟ್ನವರು ಯಾರಾಗಲಿ ಫುಟ್ಬಾಲ್ ನಡೆಸ್ಬೋದು ಸರ್? ಏನು ನಡೆಸ್ಬೋದು? ಫುಟ್ಬಾಲ್ ಅಲ್ಲ, ಏನು ನಡ್ಸೋದೇನು? ಟೂರ್ನಮೆಂಟಾ? ಟೂರ್ನಮೆಂಟ್ ಅದೆಲ್ಲ ಇನ್ನೊಂದು 15-20 ದಿನ ಎಲ್ಲ ರೂಲ್ಸ್ ಮಾಡಿಬಿಡ್ತೀವಿ ಅದಕ್ಕೆ. BGML ಅಲ್ಲ, ಸಿ ದೇರ್ ಆರ್ ಸರ್ಟನ್ ರೂಲ್ಸ್. ಇವಾಗ 25 ವರ್ಷದಿಂದ ಮಾಡದೇ ಇರೋದು ಮಾಡಿದ್ದೀವಿ. ಮಾಡಿದ ಮೇಲೆ ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು, ಮತ್ತೆ ಕ್ಲೋಸ್ ಆಗದೆ ನೋಡೋ ಜವಾಬ್ದಾರಿ ನಮ್ದು. ರೈಟ್ ಸರ್. ಸೊ ವೆನ್ ದ ಪ್ರಾಪರ್ಟಿ ಇಸ್ ಓನ್ಡ್ ಬೈ BGML, even they have to be taken into consideration. What rights? I am an elected representative. I have done my duty. I don't have the rights. ಸರ್, ಈಗ ಅದು ರಿನೋವೇಷನ್ ಮಾಡೋ ಪ್ರಾರಂಭದಿಂದ ಖರ್ಚು ವಸ್ತುಗಳನ್ನು ಯಾರು ಮಾಡ್ತಾರೆ? BGML ಅವರು ಒಂದಷ್ಟು ತಗೊಂಡಿದ್ದಾರೆ. ನನ್ನ ಕಡೆಯಿಂದ MP Lads ಇಂದ ಒಂದಷ್ಟು ನಾನು ಫಂಡ್ಸ್ ಹಾಕಿದ್ದೀನಿ. ಸೊ ಎವ್ರಿಥಿಂಗ್ ಈಸ್ ಡನ್ ಬೈ BGML ಆ್ಯಂಡ್ ದಿಸ್ ಒನ್ ಇವಾಗವರೆಗೂ ಒಂದು 6.5 ಲಕ್ಷ BGML ಅವ್ರಿಗೆ ಬಿಲ್ಸ್ ಕೊಟ್ಟಿದ್ದಾರೆ. ಲೈಟ್ಸ್ ಬೇಕು ಅಂದರೆ ಅದನ್ನು MP Lads ಇಂದ ಹಾಕಿಸ್ತಾ ಇದ್ದೀನಿ. ಮರಳು ಬೇಕು ಅಂದಿದ್ದಾರೆ, PWD ಅವ್ರಿಗೆ ಹೇಳಿ ಮರಳು ಓಡಿಸಿದ್ದೀನಿ. ಎಲ್ಲ 10 ಲಕ್ಷ ಮೇಲೆ ಏನು ಖರ್ಚಾಗಿಲ್ಲ ಬಿಡಿ. 20 ವರ್ಷಗಳಿಂದ ಬೆಮೆಲ್ ಅವ್ರಿಗೆ ಇದು ಕೊಟ್ಟಿದ್ಮೇಲೆ ಬೆಮೆಲ್ ಅವ್ರ ಪಾಪ ಅವ್ರ ಜಾಗ, ಅವ್ರ ವೆಹಿಕಲ್ಸ್ ಕೊಟ್ಟು ಆ ಗಿಡಗಳನ್ನ ಮರಗಳನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಾಪ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ. ಐ ಥ್ಯಾಂಕ್ KGF ಪೊಲೀಸ್ ಫಾರ್ ಹೆಲ್ಪಿಂಗ್ ಅಸ್ ಔಟ್, ನಾಟ್ ಇನ್ ಒನ್ ವೇ, ಇನ್ ಮೆನಿ ವೇಸ್. 98 ಅಲ್ಲಿ ಟೋಟಲ್ ರಿಕ್ರೂಟ್ಮೆಂಟ್ ಗೆ ಪೊಲೀಸ್ ಕಡೆಯಿಂದ ಎಲ್ಲ ಇಲ್ಲಿ ಎಕ್ಸರ್ಸೈಸಸ್ ಇಲ್ಲೇ ಮಾಡಿದ್ವಿ. ರನ್ನಿಂಗ್ ಇಂದ ಹಿಡಿದು ಕಂಪ್ಲೀಟ್ ಎಲ್ಲ ಇದೇ ಗ್ರೌಂಡ್ ಅಲ್ಲೇ ಮಾಡಿ 98 ರಿಕ್ರೂಟ್ಮೆಂಟ್ ಮಾಡಿದ್ವಿ ಪೊಲೀಸರು. ಸುಮಾರು ಒಂದು ರಿಸರ್ವ್ ಪೊಲೀಸ್ನವ್ರಿಗೆ ಒಂದು 100 ಜನ ಮಾಡಿದ್ರು. ಮತ್ತೆ ಜನರಲ್ಗೂ ರಿಗಾರ್ಡಿಂಗ್ ದ ಟೂರ್ನಮೆಂಟ್ ಸಾಹೇಬ್ರು ಒಂದ್ 2-3 ನಿಮಿಷ ಮಾತಾಡ್ಬೇಕು. ಈ ಸ್ಟೇಡಿಯಂ ಸೆಕ್ಯೂರಿಟಿಯನ್ನ ಬೆಳಗ್ಗೆ ಸಾಯಂಕಾಲ ಸರ್ ಅದೆಲ್ಲ BGML ಅವ್ರ ಸೆಕ್ಯೂರಿಟಿ ಎಲ್ಲ ಹಾಕ್ತಾರೆ. ನನಗೆ ಲೈಟ್ಸ್ ಕೇಳಿದ್ದಾರೆ, ಸೋಲಾರ್ ಲೈಟ್ಸ್ ಒಂದು 20 ಸೋಲಾರ್ ಲೈಟ್ಸ್ ಹಾಕ್ಸ್ತೀನಿ ನಮ್ಮ MP Lads ಇಂದ. ವೇಲಾಯುಧಮ್ ಅವರು ಸರ್ ಹೇಳ್ದಂಗೆ ಟಾಯ್ಲೆಟ್ಸ್ ಮಾಡಿಸ್ತೀನಿ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ವಾಟ್ ಎವರ್ ಇಸ್ ವಿಲ್ ಗೆಟ್ ಇಟ್ ಡನ್. ರಿಗಾರ್ಡಿಂಗ್ ದಿಸ್ ಒನ್ ಸರ್ ವಿಲ್ ಸ್ಪೀಕ್. FIFA ವರ್ಲ್ಡ್ ಕಪ್ ನಡೀತಾ ಇದೆ. KGF ಹಲವಾರು ಫುಟ್ಬಾಲ್ ಪ್ಲೇಯರ್ಸ್ ಮನೆಯಲ್ಲಿ ನೋಡ್ತಾ ಇದ್ದಾರೆ. ಲೇಟ್ ನೈಟ್ ನಡೀತಾ ಇದೆ. ಸೆಮಿಫೈನಲ್ಸ್ ಫೈನಲ್ಸ್ ಸ್ಕ್ರೀನ್ ಹಾಕ್ಬಿಟ್ಟು ಮಾಡಕ್ಕೆ ನಮ್ಮನ್ನ ಕೇಳಿದ್ದಾರೆ ಸರ್. ಇವಾಗ ಇದು ಆದ್ರೆ ಅದು ಒಂದು ಅಡ್ವರ್ಟೈಸ್ಮೆಂಟ್ ಪ್ಲಸ್ ಎನ್ಕರೇಜ್ ಆಗುತ್ತೆ. ಯಾವತ್ತಾಗ ಫೈನಲ್ಸ್ ಯಾವತ್ತು? ನೆಕ್ಸ್ಟ್ 19th. ಹೌದು ಸರ್, ಮಾಡ್ಬೋದು. July 19th. July 19th is the finals. ಹೌದು ಸರ್, ಅದಕ್ಕೆ ಮುಂಚೆ ಸೆಮಿಫೈನಲ್ಸ್ ಇಂದ ಆಗ್ತಾರೆ. ಇಲ್ಲಿ ಒಂದು ಇದು ಇರುತ್ತೆ ಅಟ್ಮಾಸ್ಫಿಯರ್ ಫುಟ್ಬಾಲ್ ಅಲ್ಲ, ಸ್ಟೇಡಿಯಂ ಎಲ್ಲಿ ಮಾಡಬೇಕು ಅಂತ? LED ಸ್ಕ್ರೀನ್ ಗ್ರೌಂಡ್ ಅಲ್ಲಿ ಅಲ್ಲ, ಇಲ್ಲಿ ಮಾಡಿದ್ರೆ then you have to arrange for the chairs and all that. Then again the ground will get ಚೇರ್ಸ್ ಇಲ್ಲ ಸರ್, ಹಂಗೆ ಹಾಕ್ಬಿಟ್ಟು ಸ್ಕ್ರೀನ್ ಹಾಕಿದ್ರೆ ಸ್ಕ್ರೀನ್ ಹಾಕ್ತೀನಿ, ಅವ್ರು ಎಲ್ಲಿ ಕೂತ್ಕೊಂಡು ನೋಡ್ತಾರೆ? ಕೆಳಗಡೆ ಕೂತ್ಕೋಬೇಕು ಅವ್ರು. ಸ್ಟೇಡಿಯಂ ಇದೆ ಸರ್. ಸ್ಟೇಡಿಯಂ ಹಿಂಗೆ ಹಿಂಗೆಲ್ಲ ಮೊದಲೆಲ್ಲ BGML ಫಿಲ್ಮ್ ಆಗ್ತಾ ಇದ್ದಾರೆ, ಸ್ಕ್ರೀನ್ ಹಾಕ್ಬಿಟ್ಟು ಎಲ್ಲ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಈ ತರ ಮಾಡ್ಕೊಂಡ್ರೆ ಚೇರ್ಸ್ ಎಲ್ಲ ಏನು ಬೇಕಾಗಿಲ್ಲ. ಚಾರ್ಜ್ ಬೇಕಾಗಿಲ್ಲ. ನೋಡ್ತೀನಿ ಬಿಡಿ, ಮಾತಾಡ್ತೀನಿ. ಪ್ಲೇಸ್ ಹೆಂಗಿದೆ ಅಂತಂದ್ರೆ ರೋಡ್ ಅಲ್ಲಿ ನೋಡಿ ಎಲ್ಲ ಬ್ಯಾನರ್ಗಳು ಹಾಕಿದ್ದಾರೆ. ಕೀಬೋರ್ಡ್ ನೋಡಿದೆ ಮೊನ್ನೆ ನೋಡಿದೆ. ನಿಮಗೆ ಟ್ರೈನಿಂಗ್ ಕೊಡ್ತಾ ಇರೋದು ನಿಮ್ಮ ಲೋಕಲ್ ಪ್ಲೇಯರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇರೋದು. ದಿಸ್ ನಿಮಿಷ ಸಿ, ಡು ಯು ನೋ ದ ರೂಲ್ಸ್ ಆಫ್ ದಟ್? ಅಲ್ಲ, ನಿಮ್ಗೆ ಗೊತ್ತಾ ರೂಲ್ಸ್? ಅಲ್ಲ, ಗೊತ್ತಾ ಇಲ್ಲ ಹೇಳಿ ಏನಂತ, ಏನಿದೆ ರೂಲ್ಸ್? ಸರ್, ಇವಾಗ ಏನಿದೆ ಅಂದ್ರೆ ಅವರು ಮಾಡ್ತಾರೆ ಅವರು ಇಷ್ಟು ಸ್ಟೂಡೆಂಟ್ಸ್ ಅಂತ ಸ್ವಲ್ಪ ಬೌಂಡ್ರಿ ಇರ್ತಾರೆ. ಆಲ್ ಟೋಟಲ್ ನಂಬರ್ಸ್ ಆಫ್ ಪ್ಲೇಯರ್ಸ್ ಅಂತ ಪಾರ್ಟಿಸಿಪೇಟ್ ಸರ್. ಇನ್ ಈಚ್ category they will train minimum number of players. ಒಂದು ಎಕ್ಸಾಂಪಲ್ಗೆ
ಅಂಡರ್ 11 ಅಂಡರ್ 9 ಆಗುತ್ತೆ ಒಂದು 30 ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಮಿಕ್ಕಿರೋರ್ಗೆಲ್ಲ ಏನಾದ್ರು ಒಂದು ಆಪ್ಷನ್ಸ್ ಇರ್ತದೆ. ಅವ್ರು ಮಾತ್ರ ಇಲ್ಲಿ ಅಕಾಮಡೇಟ್ ಮಾಡ್ಕೊಂಡ್ರೆ ಮಿಕ್ಕಿರೋರ್ಗೆಲ್ಲ ಏನಾದ್ರು ಆಪ್ಷನ್ಸ್ ಇದೆಯಾ? Is there any restriction for number of players? ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸೆಲೆಕ್ಷನ್ಸ್ ಮಾಡ್ತಾರೆ. ಸೊ ಇದು ಒಂದು ಪ್ರಾಪರ್ ಪ್ರೊಫೆಷನಲ್ ಕೋಚಿಂಗ್. ಸೊ ಇಲ್ಲಿ ನಿಮ್ಗೆ 2 ಅಪ್ಕಮಿಂಗ್ ಟೂರ್ನಮೆಂಟ್ಸ್ಗೆ ಅಪ್ಕಮಿಂಗ್ ಮ್ಯಾಚಸ್ಗೆ ಅವ್ರಿಗೆ ಪ್ರಿಪೇರ್ ಮಾಡ್ತಾರೆ. ಸೊ ಅದರಲ್ಲಿ ಏಜ್ ವೈಸ್ ಇರುತ್ತೆ. ಏಜ್ ವೈಸ್ ಕ್ಯಾಟಗರಿಯಲ್ಲಿ ಕೋಚಸ್ ಡಿಸೈಡ್ ಮಾಡಿ ಆ ಸೆಲೆಕ್ಷನ್ಸಲ್ಲಿ ಯಾವ ಏಜ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಬಂದು ಸೆಲೆಕ್ಟ್ ಆಗ್ತಾರೆ, ಅವರಲ್ಲಿ ಮಾರ್ನಿಂಗ್ ಈವ್ನಿಂಗ್ ಪ್ರಾಕ್ಟೀಸ್ ಬರೋಕ್ಕೆ ವಿಲ್ಲಿಂಗ್ನೆಸ್ ಮತ್ತು ಪೇರೆಂಟ್ಸ್ ಎಲ್ಲ ಅದು ನೋಡಿಕೊಂಡು ಬ್ಯಾಚಸ್ ಮಾಡ್ತಾರೆ. ಆ ಥರ ಎಲ್ಲರಿಗೂ ಅವಕಾಶ ಇರುತ್ತೆ. ಈಗ ಸಾಹೇಬ್ರು ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಈ ಮಂಡೆಯಿಂದ ಸಂಡೇವರೆಗೂ ಇದೆ. ಸೊ ಅದನ್ನ ಯಾವಾಗ ಖೇಲೋ ಇಂಡಿಯಾ ಇದನ್ನ ಈ ಸ್ಟೇಡಿಯಂ ರೆಡಿ ಮಾಡ್ತಾ ಇದೀವೋ ಆವಾಗ SP ಸಾಹೇಬ್ ಅವ್ರ ಮಾತು ಕೇಳಿದ್ರು. ನಾವು ಆಂಟಿ ಡ್ರಗ್ ವೀಕ್ ಮಾಡ್ತಾ ಇದೀವಿ, ವಿ ಹ್ಯಾವ್ ಟು ಸೆಂಡ್ ಅ ಮೆಸೇಜ್ ಬಂದ್ಬಿಟ್ಟು ಸೆಂಡ್ ಅ ಮೆಸೇಜ್ ಅಂತ. ಟೂರ್ನಮೆಂಟ್ ಮಾಡ್ತೀನಿ ಅಂದಾಗ ನಮಗೂ ಒಂಥರ ಆಸಕ್ತಿ ಬಂತು. ಎಲ್ಗೋ ಹಿಂಗೆ ಸ್ಟೇಡಿಯಂ ಓಪನ್ ಮಾಡಿದಾಗ ಟೂರ್ನಮೆಂಟ್ ಆಗಬೇಕಾಗಿತ್ತು. ಇಟ್ ಬೂಸ್ಟಿಂಗ್ ಸ್ಟೇಜ್. ಇದನ್ನ ಮಾಡಿದಾಗ ಇದು ಒಂದು ಯೂಸ್ ಆಗುತ್ತೆ ಅಂತ ನಮಗೂ ಆಯ್ತು, ಒಂದು ಟೂರ್ನಮೆಂಟ್ ಮಾಡ್ಬೋದು ಅಂತ. ಸೊ ಇದ್ರ ಜೊತೆ ನಮಗೆ ಅದ್ರ ಟೂರ್ನಮೆಂಟ್ ಬಗ್ಗೆ ಸರ್ ಮಾತಾಡ್ತಾರೆ, ವಾಟ್ ಈಸ್ ದ ರೀಸನ್ ಅಂತ. ಆಮೇಲೆ ಈ ಟೂರ್ನಮೆಂಟ್ ಏನು ಮಾಡ್ತಾ ಇದೀವೋ ಥ್ರೂ ಖೇಲೋ ಇಂಡಿಯಾ, ಏನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಥ್ರೂ ಖೇಲೋ ಇಂಡಿಯಾ ಅದು ಮಾಡಿದ್ರೆ ಫಿಟ್ ಇಂಡಿಯಾ ಅಂತ ಏನಿದೆಯೋ, ಸೊ ದೇ ಹ್ಯಾವ್ ಗಿವನ್ ದೇರ್ ಲೋಗೋ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಗಿವ್ ಸರ್ಟಿಫಿಕೇಟ್ಸ್. ಫಿಟ್ ಇಂಡಿಯಾ ಮೂವ್ಮೆಂಟ್ ಅದು ಏನಿದೆಯೋ ನಮ್ಮದು, ಸೊ ಇಟ್ ಈಸ್ ಅಂಡರ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ವಿಲ್ ಬಿ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಒಂದು ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಇರುತ್ತೆ, ಒಂದು ಕಡೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರುತ್ತೆ. ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೂ ಒಂದು ಇದಾಗುತ್ತೆ. ಆಮೇಲೆ ನಮ್ಮ ಟೂರ್ನಮೆಂಟ್ ಲಾಸ್ಟಲ್ಲಿ ವಿನ್ನರ್ಸು ಮತ್ತು ಲೂಸರ್ಸ್ಗೆ ಅವ್ರಿಗೂ ಮೆಡಲ್ಸು ಮತ್ತು ಟ್ರೋಫಿ ಎಲ್ಲ ಕೊಡ್ತಾರೆ. ಸೊ ವಿ ಆರ್ ಟ್ರೈಂಗ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ವೇರ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಯೂತ್ ಆಫ್ KGF ಆಸ್ ವೆಲ್ ಆಸ್ ಕೋಲಾರ ಡಿಸ್ಟ್ರಿಕ್ಟ್. ಇವತ್ತು ಶ್ರೀನಿವಾಸಪುರದಲ್ಲಿದ್ದೆ. KGF ನಮ್ಮ ಕೋಲಾರ SP ಮೇಡಮ್ ಇದ್ರು, ಅಲ್ಲಿ ಅವ್ರನ್ನ ಕೇಳ್ತಾ ಇದ್ದೆ, KGF ಒಂದು ಟೀಮ್ ರೆಡಿ ಮಾಡಿದೆ, ನೀವು ಒಂದು ಟೀಮ್ ರೆಡಿ ಮಾಡಿ ಕಳಿಸಿ ಅಂದೆ. ಐ ಥಿಂಕ್ ಇನ್ನೂ ಮಾಹಿತಿ ಹೋಗಿಲ್ಲ ಅವ್ರಿಗೆ. ಸೊ ಸರ್ ಒಂದು ಸತಿ ಮಾತಾಡಿದ್ರೆ SP ಸರ್ ಕೋಲಾರ police team will come and participate. So this is the thing about the stadium and Khelo India. If you have anything else about Khelo India, you can ask him. Regarding the tournament, SP sir will give a briefing.